ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವೆಲ್ಲರೂ ವರಮಹಾಲಕ್ಷ್ಮಿ ಹಬ್ಬ 2026 ಯಾವಾಗ ಆಚರಣೆ ಮಾಡೋದು, ಆಗಸ್ಟ್ 21ಕ್ಕೆ 28ಕ್ಕೆ ಅನ್ನೋ ಕನ್ಫ್ಯೂಷನ್ ಅಲ್ಲಿ ಇದ್ದೀರಾ ಅಂತ ನನಗೆ ಗೊತ್ತು. ಯಾಕಂತ ಹೇಳಿದ್ರೆ ಗೂಗಲ್ ಅಲ್ಲಿ ಅಥವಾ ನಮ್ಮ ಕ್ಯಾಲೆಂಡರ್ಗಳಲ್ಲಿ ನಾವು ಚೆಕ್ ಮಾಡಿದ್ರಾಗ ವರಮಹಾಲಕ್ಷ್ಮಿ ಹಬ್ಬ ದಿನ ಇರೋದು ಆಗಸ್ಟ್ 28ಕ್ಕೆ. ಆದ್ರೆ ನಮ್ಮ ಪಂಚಾಂಗದ ಪ್ರಕಾರ, ನಮ್ಮ ತಿಥಿಯ ಪ್ರಕಾರ ವರಮಹಾಲಕ್ಷ್ಮಿ ಹಬ್ಬ ಯಾವಾಗ ಅನ್ನೋದನ್ನ ನಾವು ಈ ವಿಡಿಯೋದ ಮೂಲಕ ನೋಡೋಣ. ಅದಕ್ಕೂ ಮುಂಚೆ ನಮ್ಮ ಚಾನೆಲ್ನ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ಹೊಸ ಹೊಸ ಅಪ್ಡೇಟ್ ಗಳನ್ನ ನೀವು ಪಡ್ಕೊಳ್ಬಹುದು. ಈ ಬಾರಿ 2026 ವರಮಹಾಲಕ್ಷ್ಮಿ ಹಬ್ಬ ಯಾವ ದಿನ ಬಂದಿದೆ ಅಂತ ಹೇಳಿದ್ರೆ, ಶ್ರಾವಣ ಮಾಸದ 2ನೇ ಶುಕ್ರವಾರವಾದ ಆಗಸ್ಟ್ 21ನೇ ತಾರೀಕು ಈ ಬಾರಿ ವರಮಹಾಲಕ್ಷ್ಮಿ ಹಬ್ಬ ವ್ರತ ಬಂದಿದೆ. ಹೌದು, ತುಂಬಾ ಜನ ನನ್ನ ಕೇಳಿದ್ರಿ ಈ ಬಾರಿ ಆಗಸ್ಟ್ 28ಕ್ಕ ಅಥವಾ 21ಕ್ಕೆ ವರಮಹಾಲಕ್ಷ್ಮಿ ಹಬ್ಬ ಬಂದಿದ್ಯಾ ಅಂತ ಹೇಳಿ. ನಮ್ಮ ಪಂಚಾಂಗದ ಪ್ರಕಾರ ಈ ಬಾರಿ ವರಮಹಾಲಕ್ಷ್ಮಿ ಹಬ್ಬ ಶ್ರೇಷ್ಠವಾದ ದಿನ ಆಗಸ್ಟ್ 21 ಶುಕ್ರವಾರ, 2ನೇ ಶುಕ್ರವಾರ ಬಂದಿದೆ. ಬನ್ನಿ ಹಾಗಿದ್ರೆ ನಾವು ವರಮಹಾಲಕ್ಷ್ಮಿ ಹಬ್ಬದ ವ್ರತದ ಸಂಪೂರ್ಣ ಮಾಹಿತಿಯನ್ನ ತಿಳಿದುಕೊಳ್ಳೋಣ. ಯಾವ ದಿನ ಆಚರಿಸ್ಬೇಕು ಅಂತ ನಿಮ್ಗೆ ಗೊತ್ತಾಯ್ತು. ಪೂಜೆ ಹೇಗ್ ಮಾಡೋದು, ವ್ರತದ ಕಥೆ ಏನು, ಯಾವ ನೈವೇದ್ಯವನ್ನ ಅರ್ಪಿಸ್ಬೇಕು, ಯಾವ ತಪ್ಪುಗಳನ್ನ ಮಾಡಬಾರ್ದು, ಎಲ್ಲವನ್ನ ನಾವು ಈ ವಿಡಿಯೋದ ಮೂಲಕ ತಿಳಿಯೋಣ. ವರಮಹಾಲಕ್ಷ್ಮಿ ದೇವಿ ಅಷ್ಟಲಕ್ಷ್ಮಿಯ ಸ್ವರೂಪ. ಈ ದಿನ ಭಕ್ತಿಯಿಂದ ಪೂಜೆ ಮಾಡಿದ್ರೆ ಐಶ್ವರ್ಯ, ಆರೋಗ್ಯ, ಸಂತಾನ, ಕುಟುಂಬದ ಸುಖ, ಶಾಂತಿ ಮತ್ತು ಸಮೃದ್ಧಿ ದೊರೆಯುತ್ತದೆ ಅಂತ ನಾವು ನಂಬ್ತೇವೆ. ಈ ವ್ರತವನ್ನ ವಿಶೇಷವಾಗಿ ವಿವಾಹಿತ ಮಹಿಳೆಯರು ಆಚರಿಸ್ತಾರೆ. ಮತ್ತೆ ಭಕ್ತಿಯಿಂದ ಯಾರು ಬೇಕಾದ್ರೂ ಇದನ್ನ ಪೂಜೆ ಮಾಡಬಹುದು. ಇವರೇ ಮಾಡ್ಬೇಕು, ಅವರೇ ಮಾಡ್ಬೇಕು ಅಂತ ಏನು ಇಲ್ಲ. ಆ ತಾಯಿಗೆ ಭಕ್ತಿಯಿಂದ ಮಾಡಿದ ಪೂಜೆ ಆ ತಾಯಿಗೆ ಸಲ್ಲುತ್ತದೆ. ಆದ್ರಿಂದ ಯಾರು ಬೇಕಾದ್ರೂ ಮನ್ಸಾರ ಮಾಡಬಹುದು. ತುಂಬಾ ಸರಳವಾಗಿ, ಆಡಂಬರದ ಪೂಜೆಯನ್ನು ತಾಯಿಗೆ ಬೇಕಾಗಿಲ್ಲ. ಯಾಕೆಂತ ಹೇಳಿದ್ರೆ ಅವ್ರು ಮಾಡಿದ್ದಾರೆ, ಇವ್ರು ಮಾಡಿದ್ದಾರೆ, ಪಕ್ಕದ ಮನೆಯವ್ರು ಮಾಡಿದ್ದಾರೆ, ಇಲ್ಲ ನಮ್ಮ ಮನೇಲಿ ಗೆಸ್ಟ್ ಬರ್ತಾರೆ, ಅವ್ರು ನೋಡ್ತಾರೆ ನಾವ್ ಏನ್ ತಂದಿದೀವಿ, ಏನ್ ಮಾಡಿದೀವಿ ನೋಡ್ತಾರೆ. ಅದಕ್ಕೋಸ್ಕರ ನಾವು ತುಂಬಾ ಅದ್ಭುತವಾಗಿ, ತುಂಬಾ ಗ್ರ್ಯಾಂಡ್ ಆಗಿ ಮಾಡ್ಬೇಕು, ಆಡಂಬರದಲ್ಲಿ ಮಾಡ್ಬೇಕು ಅಂತ ತೋರ್ಪಡಿಕೆಗೆ ನೀವು ದಯವಿಟ್ಟು ಪೂಜೆಯನ್ನ ಮಾಡೋದಕ್ಕೆ ಹೋಗ್ಬೇಡಿ. ಅವ್ರೇನೋ ಒಂದು ಬೆಳ್ಳಿ ಐಟಮ್ ತಗೊಂಡ್ ಬಂದಿರ್ತಾರೆ, ನಾವು ತರ್ಬೇಕು, ನಾವು ಮಾಡ್ಬೇಕು, ಆ ತರದೆಲ್ಲ ಯೋಚನೆ ಇಟ್ಕೊಳ್ಬೇಡಿ. ನೀವು ಸರಳವಾಗಿ ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ಸಾಲ ಸೋಲ ಮಾಡ್ಕೊಳ್ದೇನೆ ನಿಮ್ಮ ಕೈಯಲ್ಲಿ ಏನಿದೆ ಅಷ್ಟೇ ಒಂದು ಕಡ್ಡಿ ಕರ್ಪೂರ ಹಚ್ಚಿದ್ರು ಕೂಡ ದೇವ್ರಿಗೆ ಅದು ಶ್ರೇಷ್ಠನೇ. ವರಮಹಾಲಕ್ಷ್ಮಿ ವ್ರತದ ಕಥೆ ಏನು ಅಂತ ಹೇಳಿದ್ರೆ, ಚಾರುಮತಿ ಎಂಬ ಭಕ್ತೆಯ ಕನಸಿನಲ್ಲಿ ಮಹಾಲಕ್ಷ್ಮಿ ದೇವಿ ಕಾಣಿಸಿಕೊಂಡು ಈ ವ್ರತವನ್ನ ಆಚರಿಸು ಅಂತ ತಿಳಿಸ್ತಾಳೆ. ಆಕೆ ಭಕ್ತಿಯಿಂದ ವ್ರತ ಮಾಡಿದ ನಂತರ ಕುಟುಂಬದಲ್ಲಿ ಐಶ್ವರ್ಯ ಮತ್ತು ಸುಖ ಸಮೃದ್ಧಿ ನೆಲೆಸುತ್ತೆ. ಈ ಕಥೆ ವರಮಹಾಲಕ್ಷ್ಮಿ ವ್ರತದ ಮಹತ್ವವನ್ನು ಸಾರುತ್ತೆ. ಇನ್ನಷ್ಟು ಈ ವರಮಹಾಲಕ್ಷ್ಮಿ ಕತೆ ತುಂಬಾ ಅದ್ಭುತವಾದಂತ ಒಂದು ಕತೆ ಇದೆ. ಅದು ತುಂಬಾ ಬ್ರೀಫ್ ಆಗಿ, ಡೀಟೇಲ್ ಆಗಿ ನಾನು ಇನ್ನೊಂದು ವಿಡಿಯೋದಲ್ಲಿ ಹೇಳ್ತೀನಿ. ಈ ದಿವಸ, ವರಮಹಾಲಕ್ಷ್ಮಿ ಹಬ್ಬದ ದಿವಸ ನಾವು ಏನೇನ್ ಮಾಡ್ಬೇಕು, ಏನೇನ್ ಮಾಡಬಾರ್ದು ಅಂತ ಹೇಳಿದ್ರೆ, ಬೆಳಗ್ಗೆ ಬೇಗ ಎದ್ದು ಸ್ನಾನ ಮಾಡಿ ಮಡಿ ಉಟ್ಕೊಂಡು ದೇವರ ಪೂಜೆಯನ್ನ ಮಾಡ್ಬೇಕು. ಮನೆ ಸ್ವಚ್ಛವಾಗಿರ್ಬೇಕು. ನಾವು ಅಂಟು ಮುಂಟೆ ಎಲ್ಲ ಮಾಡ್ಕೊಂಡು ಪೂಜೆಯನ್ನ ಮಾಡಬಾರ್ದು. ತುಂಬಾ ಮಡಿಯಲ್ಲಿ ಪೂಜೆಯನ್ನ ಮಾಡ್ಬೇಕು. ಪೂಜೆಯ ಸಮಯದಲ್ಲಿ ಮನಸ್ಸು ತುಂಬಾ ಶಾಂತವಾಗಿರ್ಬೇಕು. ಅವ್ರಿವ್ರಿಗೆ ಬೈಕೊಂಡು ಶಾಪ ಹಾಕೊಂಡು ನಾವು ಪೂಜೆ ಮಾಡೋದಲ್ಲ. ದೀಪವನ್ನ ಆರದಂತೆ ನೋಡ್ಕೊಳ್ಬೇಕು. ಆಹಾರವನ್ನ ವ್ಯರ್ಥ ಮಾಡಬಾರ್ದು. ಆ ದಿವಸ ನೀವು ವರಮಹಾಲಕ್ಷ್ಮಿನ ಮನೆಯಲ್ಲಿ ಪೂರಿಸ್ತೀರಾ ಅಥವಾ ಆ ದಿವಸ ಪೂಜೆ ಮಾಡ್ತೀರಾ ಅಂತ ಆದ್ರೆ, ವ್ರತ ಮಾಡ್ತೀರಾ ಅಂತ ಆದ್ರೆ, ಕೆಟ್ಟ ಮಾತುಗಳು, ಕೋಪ, ಜಗಳ, ಒಂದು ಮನೆಯಲ್ಲಿ ಒಂದು ಅಶುಭ ಮಾತುಗಳು, ಕಲಹಗಳು ಇದೆಲ್ಲ ಆಗಬಾರ್ದು. ಆದಷ್ಟು ಆ ದಿವಸ ನೀವು ತುಂಬಾ ಶಾಂತವಾಗಿರ್ಬೇಕಾಗುತ್ತೆ. ಹಾಗೆ ನಾವು ಪೂಜೆಗೆ ಏನೇನ್ ತಯಾರಿ ಮಾಡ್ಕೊಳ್ಬೇಕು ಅಂತ ಮೇಲ್ಮೇಲ್ಗೆ ಬೇಕಾದ ಇಂಪಾರ್ಟೆಂಟ್ ಥಿಂಗ್ಸ್ ಗಳನ್ನ ನಾನು ಹೇಳ್ತೇನೆ. ಯಾಕಂದ್ರೆ ಅದನ್ನ ಡೀಟೇಲ್ ಆಗಿ ಇನ್ನೊಂದು ವಿಡಿಯೋದಲ್ಲಿ ನಾನು ಮಾಡ್ತೇನೆ. ಆ ಕಳಶ, ಮಾಂಗಲ್ಯ ದಾರ ಹೇಗ್ ಮಾಡ್ಬೇಕು, ಕೈಗೆ ಕಟ್ಕೊಳ್ಳುವಂತ ಕಂಕಣ ದಾರ ಹೇಗೆ ನಾವು ಮಾಡ್ಬೇಕು, ಎಷ್ಟು ಎಳೆ ಇರ್ಬೇಕು, ಆಮೇಲೆ ಆ ಕಳಶ ಯಾವ ರೀತಿ ಇರ್ಬೇಕು, ಕಳಶದಲ್ಲಿ ಏನೇನು ಸಾಮಗ್ರಿಗಳನ್ನ ಹಾಕ್ಬೇಕು, ಮತ್ತೆ ಏನೇನು ತುಂಬಾ ಬ್ರೀಫ್ ಆಗಿ ಅನ್ವಾ ನಮ್ಗೆ ಏನೇನು ಐಟಮ್ಸ್ ಗಳು ಬೇಕು, ಎಷ್ಟು ತಟ್ಟೆನ ಜೋಡಿಸ್ಬೇಕು, ಯಾವ ನೈವೇದ್ಯಗಳನ್ನ ಮಾಡ್ಬೇಕು, ವರಮಹಾಲಕ್ಷ್ಮಿ ಪೂಜೆಯ ದಿವಸ ಯಾವ ರೀತಿ ಸರಳವಾಗಿ ಪೂಜೆ ಮಾಡ್ಬೋದು ಅನ್ನೋದನ್ನ ನಾನು ಇನ್ನೊಂದು ವಿಡಿಯೋದಲ್ಲಿ ವಿವರವಾಗಿ ತಿಳಿಸ್ತೇನೆ. ಮಡ್ಲಕ್ಕಿ ಕೊಡೋದಾಗಿರ್ಬೋದು, ಅಕ್ಷತೆ ಮಾಡೋದು, ದೀಪಗಳನ್ನ ಎಷ್ಟು ದೀಪಗಳನ್ನ ಜೋಡಿಸ್ಬೇಕು, ಎಲ್ಲವನ್ನ ನಿಮ್ಗೆ ನಾನು ಡೀಟೇಲ್ ಆಗಿ ತಿಳಿಸ್ತೀನಿ. ಇದು ಮೇಲಿನ ಮೇಲೆ ಏನೇನು ಮುಖ್ಯವಾಗಿ ಏನೇನು ಐಟಮ್ಸ್ ಗಳು ಬೇಕು ಅಂದ್ರೆ, ಕಳಶ ಬೇಕು, ತೆಂಗಿನಕಾಯಿ, ಮಾವಿನ ಎಲೆ, ಬಾಳೆ ಗಿಡಗಳು, ಅರ್ಶನ, ಕುಂಕುಮ, ಅಕ್ಷತೆ, ಹೂಗಳು, ಹಣ್ಣುಗಳು, ಸೀರೆ ಅಥವಾ ಮಡ್ಲಕ್ಕಿ ಸಾಮಾನುಗಳು ಅಥವಾ ರೌಕಿ ಕಣ ಇದ್ರೆ ಸಾಕು. ದೇವಿಯ ಮುಖವಾಡ ಇದ್ರೆ, ಇಲ್ಲ ಅಂತ ಅಂದ್ರೆ ತೆಂಗಿನಕಾಯಿಯಲ್ಲಿ ನೀವು ಅರ್ಶನವನ್ನ ಮೆತ್ಕೊಂಡು ಅದಕ್ಕೆ ತೆಂಗಿನಕಾಯಿ ಮೇಲೆನೆ ಮಹಾಲಕ್ಷ್ಮಿಯನ್ನ ಆಹ್ವಾನ ಮಾಡ್ಕೊಂಡು ನೀವು ಪೂಜೆ ಮಾಡ್ಕೊಳ್ಬಹುದು. ದೀಪ
ಎಷ್ಟು ದೀಪಗಳನ್ನ ಜೋಡಿಸ್ಬೇಕು, ದೀಪಗಳನ್ನೆಲ್ಲ ಅಲಂಕಾರ ಮಾಡಬೇಕು. ಆಮೇಲೆ ಕಡ್ಡಿ ಕರ್ಪೂರ, ತುಪ್ಪದ ದೀಪ, ತುಪ್ಪದ ಬತ್ತಿ, ಆಮೇಲೆ ನೈವೇದ್ಯಗಳಿಗೆ ಯಾವ್ಯಾವ ಐಟಮ್ಗಳು ಬೇಕು, ಯಾವ್ಯಾವ ತರ ನೈವೇದ್ಯಗಳನ್ನ ಮಾಡ್ಬೇಕು ಬೆಳಗ್ಗೆ, ಮಧ್ಯಾಹ್ನ, ರಾತ್ರಿ. ಆಮೇಲೆ ಕೆಂಪಾರತಿ ಮಾಡ್ಬೇಕು, ಅಕ್ಷತೆಗಳನ್ನ ಯಾವ ತರ ಮಾಡ್ಬೇಕು, ಇದಕ್ಕೆ ಎಲ್ಲವನ್ನ ನಾನು ಇನ್ನೊಂದು ವಿಡಿಯೋದಲ್ಲಿ ತುಂಬಾ ಡೀಟೇಲ್ಡ್ ಆಗಿ ತಿಳಿಸ್ತೀನಿ. ಪೂಜೆ ವಿಧಾನ ಯಾವ ತರ ಇರಬೇಕು, ನೀವು ಮನೆಯಲ್ಲಿ ಯಾವ ತರ ಆ ಪೂಜೆಗಳನ್ನ ಮಾಡ್ಬೇಕು, ಅಥವಾ ಯಾವ ತರ ಒಂದು ವ್ರತ ಕಥೆಯನ್ನ ಓದೋದಾಗಿರ್ಬೋದು, ನಾನು ಇನ್ನೊಂದು ವಿಡಿಯೋದಲ್ಲಿ ಮಾಡ್ತೀನಿ. ಪೂಜಾ ವಿಧಾನ ಅಂತ ಹೇಳಿದ್ರೆ ಮಾಮೂಲಿ ಮನೆಯನ್ನ ಸ್ವಚ್ಛಗೊಳಿಸಿ, ರಂಗೋಲಿ ಹಾಕಿ, ಶುಭ ಮುಹೂರ್ತದಲ್ಲಿ ಕಳಶವನ್ನ ಸ್ಥಾಪಿಸಿ, ದೇವಿಯನ್ನ ಆಹ್ವಾನ ಮಾಡ್ಬೇಕು. ಲಕ್ಷ್ಮಿ ಅಷ್ಟೋತ್ತರಗಳನ್ನ, ಶ್ರೀ ಸೂಕ್ತ, ಕನಕದಾರ ಸ್ತೋತ್ರ ಅಥವಾ ಲಕ್ಷ್ಮಿ ಅಷ್ಟಕಗಳನ್ನ ಪಠಿಸಿ ನಂತರ ಆರತಿ ಮಾಡಿ ನೈವೇದ್ಯವನ್ನ ಅರ್ಪಿಸ್ಬೇಕು. ಆಮೇಲೆ ತುಂಬಾ ಇಂಪಾರ್ಟೆಂಟ್ ಆಗಿ ಅವತ್ತು ಕುತ್ಕೊಂಡು ದೇವ್ರ ಮುಂದೆ ವ್ರತಕಥೆಯನ್ನ ಓದ್ಬೇಕು. ದೇವ್ರನ್ನ ಮನೆಯಲ್ಲಿ ಕೂರಿಸ್ಬಿಟ್ಟು ನೀವು ಅಲ್ಲಿ ಇಲ್ಲಿ ಅಲ್ದಾಡೋದು, ಅವ್ರ ಮನೆ ಇವ್ರ ಮನೆ, ಪಕ್ಕದ ಮನೆ, ಅಲ್ಲಿ ಹೋಗ್ಬೇಕು ಆ ತರ ಎಲ್ಲ ಅಲ್ದಾಡ್ತಿರ್ಬೇಡಿ. ಹೋಗಿ ಕುಂಕುಮಕ್ಕೆ ಹೋಗಿ, ಆದ್ರೆ ಮನೆಯಲ್ಲಿ ಯಾರನ್ನಾರು ಕೂರಿಸ್ಬಿಟ್ಟು ಹೋಗಿ. ಇನ್ನು ಮಕ್ಳು ಮರಿ ಇದ್ದಾಗ ಸ್ವಲ್ಪ ಹುಷಾರಾಗಿ ದೇವರ ಹತ್ರ ಬಿಡೋದು ಎಲ್ಲ ನೋಡ್ಕೊಳ್ಳಿ ಸ್ವಲ್ಪ. ಇನ್ನು ಆ ವಿಶೇಷವಾದ ವರಮಹಾಲಕ್ಷ್ಮಿಯ ದಿವಸ ನಾವು ಪೂಜೆ ಮಾಡ್ಬೇಕಾದ್ರೆ, ಕಳಶ ಸ್ಥಾಪನೆ ಮಾಡ್ಬೇಕಾದ್ರೆ ಒಂದು ಶುಭ ಮುಹೂರ್ತ ಅಂತ ಇರುತ್ತೆ. ಯಾವ ಶುಭ ಮುಹೂರ್ತ ಇದೆ ಆ ದಿವಸ, ಯಾವ ಮುಹೂರ್ತದಲ್ಲಿ ನಾವು ಪೂಜೆಯನ್ನ ಮಾಡ್ಬೋದು ಅಂತ ಹೇಳಿದ್ರೆ, ಆಗಸ್ಟ್ 21, 2026 ಬೆಳಗ್ಗೆ ಸಿಂಹ ಲಗ್ನದಲ್ಲಿ 6:29ರಿಂದ 8:46 ಬೆಳಗ್ಗೆ ಸಿಂಹ ಲಗ್ನ ಬಂದಿದೆ. ಈ ಹೊತ್ತಿನಲ್ಲಿ ನಾವು ಪೂಜೆಯನ್ನ ಶುರು ಮಾಡಬಹುದು, ಕಳಶ ಸ್ಥಾಪನೆ ಮಾಡಿ ಪೂಜೆಯನ್ನ ಶುರು ಮಾಡಬಹುದು. ಇನ್ನು ಮಧ್ಯಾಹ್ನ ವೃಶ್ಚಿಕ ಲಗ್ನ 1:22ರಿಂದ 3:41 ಮಧ್ಯಾಹ್ನ ವೃಶ್ಚಿಕ ಲಗ್ನ ಇದೆ. ಈ ಹೊತ್ತಲ್ಲೂ ಕೂಡ ನಾವು ಪೂಜೆ ಮಾಡಬಹುದು. ಇನ್ನು ವಿಶೇಷವಾಗಿ ಸಂಜೆ ಗೋಧೂಳಿ ಸಮಯದಲ್ಲಿ ಕುಂಭ ಲಗ್ನದಲ್ಲಿ 7:27ರಿಂದ 8:54 ಈ ಟೈಮಲ್ಲೂ ಕೂಡ ನಾವು ವರಮಹಾಲಕ್ಷ್ಮಿ ದೇವರ ಪೂಜೆಯನ್ನ ಮಾಡಬಹುದು. ಆದ್ರೆ ಆ ತಾಯಿಯ ಪೂಜೆ ಆದಷ್ಟು ಬ್ರಹ್ಮ ಮುಹೂರ್ತದಲ್ಲಿ ಮಾಡಿದ್ರೆ ತುಂಬಾ ಒಳ್ಳೇದು. ನೋಡಿದ್ರಲ್ವಾ ವರಮಹಾಲಕ್ಷ್ಮಿಯ ಹಬ್ಬ ಯಾವ ದಿವಸ ಆಚರಣೆ ಮಾಡೋದು, ಮತ್ತೆ ಶುಭ ಮುಹೂರ್ತಗಳು, ಮತ್ತೆ ಹೇಗೆ ಆಚರಣೆ ಮಾಡ್ಬೇಕು ಅನ್ನೋದನ್ನ ಮೇಲಿನ ಮೇಲೆ ನೋಡ್ಕೊಂಡ್ ಬಂದ್ವಿ. ನಿಮ್ಗೆ ಇಂಪಾರ್ಟೆಂಟ್ ಆಗಿ ಬೇಕಾಗಿರೋದು ಶುಭ ಮುಹೂರ್ತ ಮತ್ತೆ ಯಾವ ದಿವಸ ಆಚರಣೆ ಮಾಡ್ಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ನೀವು ನೋಡಿದ್ದೀರಾ. ಇನ್ನು ಕಳಶ ಸ್ಥಾಪನೆ, ಕಳಶದಲ್ಲಿ ಯಾವ್ಯಾವ ಸಾಮಾನುಗಳನ್ನ ಹಾಕ್ಬೇಕು, ಎಷ್ಟು ತಟ್ಟೆಗಳನ್ನ ಜೋಡಣೆ ಮಾಡ್ಬೇಕು, ಇನ್ನು ಈ ತರ ಆಡಂಬರದ ಪೂಜೆಯನ್ನ ಮಾಡದೆ ಸರಳವಾಗಿ ಯಾವ ರೀತಿ ಪೂಜೆಯನ್ನ ಮಾಡೋದು, ದುಡ್ಡಿನ ಕಂತೆ ನೋಟು ದೇವರ ಮುಂದೆ ಇಟ್ಕೊಂಡು ಪೂಜೆ ಮಾಡ್ತಾರೆ, ಅದು ಶುಭನ ಅಶುಭನ, ಅಥವಾ ದೇವ್ರು ಈ ತರ ಮಾಡು ಅಂತ ಹೇಳ್ತಾರ, ಈ ತರ ಮಾಡಿದ್ರೆ ಲಕ್ಷ್ಮಿ ಒಲಿತಾಳ ಅನ್ನುವಂಥದ್ದು. ಆಮೇಲೆ ವ್ರತವನ್ನ ತುಂಬಾ ಡೀಟೇಲ್ಡ್ ಆಗಿ ನಾನು ನಿಮ್ಗೆ ತಿಳಿಸ್ತೇನೆ. ಇನ್ನು ದೇವರ ಆ ವರಮಹಾಲಕ್ಷ್ಮಿಯ ದಿವಸ ನಾವು ಹೆಂಗಸರು ಯಾವ ರೀತಿ ವ್ರತವನ್ನ ಮಾಡುವವರು ಯಾವ ತಪ್ಪುಗಳನ್ನ ಮಾಡಬಾರ್ದು, ಅಥವಾ ಯಾವ ತರವನ್ನ ನಾವು ನಡ್ಕೊಳ್ಬೇಕು ಅನ್ನೋದ್ರ ಮೂಲಕ ಎಲ್ಲವನ್ನ ನಾನು ನಿಮ್ಗೆ ತಿಳಿಸಿಕೊಡ್ತೇನೆ. ಇನ್ನು ಮುಂದಿನ ವಿಡಿಯೋದಲ್ಲಿ, ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹೊಸ ಅಪ್ಡೇಟ್ಗಳನ್ನ ಪಡೀರಿ. ಅಂಡ್ ಮತ್ತೆ ಸಿಗೋಣ. ಧನ್ಯವಾದಗಳು.